ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹುಲಿಕಟ್ಟಿ ಗ್ರಾಮದ ಬಾರಿಕರ ಓಣಿಯಲ್ಲಿ ಈ ಜನಗಳು ಅನುಭವಿಸುತ್ತಿರುವ ನರಕ ಯಾತನೆಗೆ ಕೊನೆ ಯಾವಾಗ? ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ, ರಸ್ತೆ ಇವುಗಳೆಲ್ಲವುದರಿಂದ ವಂಚಿತರಾಗಿದ್ದಾರೆ. ಈ ಓಣಿಗಳಲ್ಲಿ ಸರಿಯಾದ ರೀತಿಯಿಂದ ಬೀದಿ ದೀಪದ ವ್ಯವಸ್ಥೆ ಇಲ್ಲ. ರಸ್ತೆಗಳು ಹದಗೆಟ್ಟಿವೆ. ಕುಡಿಯುವ ನೀರಿನ ಕತೆ ಹೇಳತೀರದು. ಕುಡಿಯುವ ನೀರಿಗಾಗಿ ಇವರು ಪಡುತ್ತಿರುವ ಪಾಡು ಹೇಳತೀರದು. ಇವರ ಸಮಸ್ಯೆಗಳನ್ನು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ನಮ್ಮ ವಾಹಿನಿಗೆ ಬಾರಿಕರ ಕರಿಬಸಪ್ಪ ಇವರು ಕರೆ ಮಾಡಿ ವಿಷಯವನ್ನು ತಿಳಿಸಿದರು. ನಮ್ಮ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ನೋಡಿದಾಗ ಇವರು ಹೇಳುವುದರಲ್ಲಿ ಸರಿ ಇದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕಂಡರಿಯದೆ ಸುಮ್ಮನಿದ್ದಾರೆ. ಇಲ್ಲಿನ ಜನರು ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಈಗ ನಮ್ಮ ತಾಲೂಕಿನಲ್ಲಿ ಡೆಂಗ್ಯೂ ಜ್ವರದ ಹಾವಳಿ ಹೆಚ್ಚಾಗಿದೆ. ಡೆಂಗ್ಯೂ ಜ್ವರದ ಬಗ್ಗೆ ಮುಂಜಾಗ್ರತೆ ಕೂಡ ಈ ಗ್ರಾಮಗಳಲ್ಲಿ ತೆಗೆದುಕೊಂಡಿರುವುದಿಲ್ಲ. ನಮ್ಮ ಸರ್ಕಾರಗಳು ಎಲ್ಲ ಪಂಚಾಯಿತಿಗಳು ಸಾಕಷ್ಟು ಅನುದಾನ ನೀಡುತ್ತಿದ್ದೇವೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ. ಆದರೆ ಈ ಪಂಚಾಯಿತಿಗೆ ಅನುದಾನ ಬರುತ್ತಿಲ್ಲವೇ? ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ. ನಿದ್ದೆಯಿಂದ ಎದ್ದೇಳುವುದು ಯಾವಾಗ? ಈ ಜನರಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಮುಕ್ತಿ ದೊರೆಯುವುದು ಯಾವಾಗ? ವರದಿ ಎಚ್ ಕರೀಂ ನಂದಿಬೇವೂರು, KS ನ್ಯೂಸ್ 24x7. ಇದೇನು ಕ್ಲಾಸ್ ಮಟ್ಟ ಏನು ಮುಂದಕ್ಕೆ ತಗೋಬೇಕಾ ಏನು ಇಲ್ಲಿಗೆ ಈಗ ನೀವು ಇದು ಮಾಡ್ತೀರಿ? ಯಾಕೆ ಫೋನ್ ಮಾಡಿ ಕರೆ ಕಳ್ಸ ನೋಡಿ ಸರ್, ಈಗ ನೋಡಿ ಸರ್, ಇಲ್ಲಿ ಮುಂದಕ್ಕೆ ಒಟ್ಟು ನೋಡಿರಿ ವಿಡಿಯೋ. ಊಟ ಹೆಂಗೆ ಮಾಡಕ್ಕೆ ನಾವು ನನ್ನ ಕೆಲಸ ಹೇಳ್ತೀಳ, ನೀನು ಮುಂದಕ್ಕೆ ತಗ ಹಿಂದಕ್ಕೆ ನನ್ನ ಕೆಲಸ ಏನು ಹೇಳು? ಏನು ಮಾಡಕ ಅದು ಮಾಡಬಲ್ಲೆ. ನಾನು ಬಂದು ತೆಲುಗಿ ತಂದು ಕ್ಲೀನ್ ಮಾಡೋಕ್ಕಾಗಲ್ಲ. ಹೌದಾ? ಈಗ ನಿನ್ನ ಸಮಸ್ಯೆ ಐತಂತ ಫೋನ್ ಮಾಡಿದಲ್ಲಪ್ಪ, ಬಂದ್ವೇನೋ, ನಮ್ಮ ಕೆಲಸ ನಾವು ಮಾಡಿದ್ವೇನೋ, ನಮ್ಮ ಸುದ್ದಿ ನಾವು ಮಾಡ್ತೀವಿ, ಕೈ ಬಿಡ್ತೀವಿ. ಹೌದಲ್ರಿ? ಅಲ್ಲ ಸರ್, ಹಬ್ಬ ಇಡೀ ಊರಾಗೆಲ್ಲ ಲೈಟ್ ಹಾಕ್ಯಾರ, ಅಲ್ಲಿ ಮಟ್ಟ ಹಾಕ್ಯಾರ ಸರ್. ಇಲ್ಲಿಂದ ಐತ್ಲಾಗ ಕತ್ಲ ಸರ್ ಒಂದು ಲೈಟ್ ಹಾಕಿಲ್ಲ ಸರ್. ನಂಬರ್ಗಳು ನಾವೇನಾರ ಹೇಳಕ್ಕೆ ಹೋದ್ನಂದ್ರೆ ನೀವು ಸಂಬಂಧ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಸರ್. ನಾವು ಎಲ್ಲ ಬಡವ್ರು ಸರ್, ನಾವು ದುಡ್ಕಂತೀನ, ಕೂಲಿ ಮಾಲಿ ಮಾಡಿ ದುಡ್ಕಂತೀನ ಸರ್. ನೋಡಲ್ಲಿ ಒಂದು ಸೊಳ್ಳಿಲಿಂದ ಹಿಡ್ದ ಒಂದು ಎಲ್ಲ ನಮ್ಮದು ಭಾರಿ ಹಿಂಸೆ ಬಿಡ ಸರ್. ಒಂದು ಆಸ್ಪತ್ರೆಲಿಂದ ಹಿಡ್ದ ಒಂದು ಎಲ್ಲ ನಾನು ಸಮಸ್ಯೆ ಗುರಿ ಆಗ್ಬಿಡ ಸರ್. ನೋಡಿ ಸರ್ ಅದನ್ನೆಲ್ಲ ಯಾವುದಲ್ಲ ಸರ್, ನಮ್ಮ ಓಣಿಗೆ ಒಂದು ಸರ್ಕಾರದಿಂದ ಒಂದು ಓಣಿಗೆ ನಂಬರ್ಗಳು ಒಂದು ಏನೇನು ಸೌಲಭ್ಯ ಇಲ್ಲ ಸರ್. ಅಲ್ಲಿ ಬೇಕಾದಂಗೆ ಎಲ್ಲ ಮಾಡ್ಯಾರ ಸರ್. ಒಂದು ಲೈಟ್ ಇಲ್ಲ, ಒಂದು ಕರೆಂಟ್ ಇಲ್ಲ, ಒಂದು ನೀರಿನ ಸೌಲಭ್ಯ ಇಲ್ಲ ಸರ್. ನಾವು ನೀರಿನ ಕೇಳ್ಬೇಕಂದ್ರೆ ನಂಬರ್ಗಳಿಗೆ ಫೋನ್ ಮಾಡಕ್ಕೆ ಸರ್. ನೀರು ಬರೋದಿಲ್ಲ ಇಲ್ಲಿ? ಇಲ್ಲ ಸರ್, ನೀರು ಬಿಡ್ತಾರೆ ಸರ್ ಒಂದು ಅರ್ಧ ಗಂಟೆ ಸರ್ ನೀರಿಂದ. ಮತ್ತೆ ಅವನಿಗೆ ಫೋನ್ ಹಚ್ಬೇಕಂದ್ರೆ ಒಂದು ಅರ್ಧ ಗಂಟೆ ಬಿಟ್ಟಿತ್ತು. ನಾವು ಸಹ ಬದುಕಿ ಬೆಳಗ್ಗೆ ಹೋಗ್ತಾವೆ, ಅರ್ಧ ಗಂಟೆ ನೀರು ಇಡಕ್ಕ ಸರ್. ಯಾರು ನೀರು ಗಂಟೆ? ಯಾರು ನೀರು ಗಂಟೆ? ಅವ್ನು ಜಮಲ್ ಹಚ್ಚ ಸರ್. ಬೇರೆ ಕಡೆಗೆ ಬಿಡ್ತಾನೆ ನೀರು? ಬೇರೆ ಕಡೆಗೆ ಬಿಡ್ತಾನೆ ಸರ್. ಇಲ್ಲಿ ಬಿಡಲ್ಲ? ಬೇರೆ ಕಡೆ ಫುಲ್ ಹರಿತೇವೆ ಸರ್ ನೀರು. ಫುಲ್ ಹರಿತೇವೆ ಸರ್ ನೀರು. ಒಂದು 10 ನಿಮಿಷ 5 ನಿಮಿಷ ಕರೆಂಟ್ ಒಂದು ಗಂಟೆ ಬೇಕು. ಒಂದು ಕೊಡ ತುಂಬಿಟ್ಕೊಳಕ ಆಸಕ್ತಿ ಕೂಲಿಗೆ ಹೋಗ್ಬಿಡ್ತಾರ. ಕುಡಿಯೋಕೆ ನೀರಿಲ್ಲ ಸರ್ ನಮಗೆ. ಮೂರು ದಿನ ಗಂಟ್ಲಿ ಆದ್ರೆ ನೀರಿಲ್ಲ ಸರ್. ನಮಗೆ ಕರೆಂಟಿಗೆ ಸೌಲಭ್ಯ ಇಲ್ಲ. ಆಮೇಲೆ ರೋಡ್ ನೋಡಿ ಸರ್, ಈ ಸೊಳ್ಳ್ಯಾಗ ನಾವು ಜೀವನ ಮಾಡೋದು ಕಷ್ಟ ಸರ್. ನಾವು ಒಂದು ಆಸ್ಪತ್ರೆಯಿಂದ ಹಿಡ್ದು ಎಲ್ಲ ನಮ್ಮದು ಜೀವನನ ಕಷ್ಟ ಅದ ಸರ್. ನಮ್ಮ 6 ಅಧಿಕಾರಿ 6 ಗಂಟೆ ಅಡ್ಮಿಟ್ ಆಗ ಸರ್. ನೀವು ಈಚೆ ಕಡೆ ಎಲ್ಲ ಹೋಗ್ರಿ, ಹೆಂಗ್ ಓಡಾಡ್ತಾರ ಹೆಂಗಲ್ಲ ಪಾಪ. ನಂಬರ್ಗಳು ಅಂತ ಸರ್ ನಮಗೆ ಯಾರು ಸಾಯನಲ್ಲ ಸರ್. ನಮಗೆ ಈ ಓಣಿಗೆ ಸಂಬಂಧ ಇಲ್ಲ ಸರ್. ಯಾರು ನಂಬರ್ ಇಲ್ಲಿ? ನಂಬರ್ ಸಹ ಇಮಾಮ್ ಸದನ, ಆಮೇಲೆ ಇವನು ವೀರೇಶ್ ಅದನ್ ಸರ್, ಬುಡ್ಡಿ ಹಾಲೇಶಪ್ಪ ಅಂತ
ಬಿಡಿ ಅಲೆಸಿ ಅಂತ ಹೇಳಿ ಅವ್ರೇನು ಹೇಳಿಲ್ಲ ನೀವು ಹೋಗಿದ್ದು? ಹೇಳಿ ಸರ್ ಇಲ್ಲ ಹೇಳಿ ಸರ್ ಹೋಗ್ತಾರ ನಾನು ಲೈಟಿನಿಂದ ಹಿಡ್ದು ಒಂದು ನೀರಿನಿಂದ ಹಿಡ್ದು ಎಲ್ಲ ಹೇಳೇನು ಸರ್. ಬಟ್ ಅವ್ರೇನು ತಲೆಗೆ ಹಾಕಿಲ್ಲ ಸರ್. ಲೈಟ ಬುಧವಾರ ದಿನ ಹಾಕ್ತಾ ಹಬ್ಬದಾಗ ಎಲ್ಲ ಲೈಟ್ ಹಾಕ್ಯಾರ ಸರ್. ನಮ್ಮ ಮನೆ ಮುಂದೆ ಲೈಟ್ ಹಾಕಿಲ್ಲ ಸರ್. ಅಲ್ಲಿ ಕತ್ಲದಾಗ ಎಲ್ಲ ಯಜಮಾನ್ರು ಅಡ್ಡಾಡ್ತಾರೆ ನೋಡಿ ಸರ್. ಅಲ್ಲಿ ನಮ್ಮ ಮನೆ ಪರಿಸ್ಥಿತಿ ನೋಡ್ರಿ. ನೀನು ಮಾತಾಡಿ, ನಾನು ಅಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ನೀನು ಮಾತಾಡಿ, ನನಗೆ ಇದು ಬೇಕು ನಿಂದು. ನಮ್ದು ಹಿಂಗೈತೆ ಸರ್. ನಮ್ದು ಬಡವ್ರು ಸರ್, ನಾವು ಕೂಲಿ ಮಾಲಿ ಮಾಡಿ ದುಡ್ಕೊಂತಿನ ಸರ್. ನಮಗೆ ಬೆಲೆನ ಕೊಡಲ್ಲ ಸರ್. ನಂಬರ್ಗಳು ನಿನ್ನ ಯಾರು ಏನು ಅನ್ನೋವರೆಗೆ ಅವರು ನಮ್ಮನ್ನ ಕಣ್ಣಗೆ ಹಾಕ್ಯಾನಲ್ಲ ಸರ್. ನಿನ್ನ ಹೆಸರು? ಬಾರಿಕರ್ ಕರ್ವಸಪ್ಪ ಸರ್, ಯಾಡ್ಲ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ